ಇನ್ನು ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಘಟಸರ್ಪ ಕಲ್ಲು ಪತ್ತೆಯಾಗಿದೆ. ಘಟಸರ್ಪ ನಾಗರ ಕಲ್ಲು. ಈಗ ಮೊನ್ನೆಯಿಂದನೂ ಏನು ಅಂತಂದ್ರೆ ಆ ಊರಿನವರು ಕೂಡ ಹಾಗೆ ಹೇಳ್ತಾರೆ, ಇಲ್ಲೆಲ್ಲ ಘಟಸರ್ಪಗಳು ಈ ಚಿನ್ನ ಕಾಯ್ತಾ ಇದ್ವು, ನಿಧಿ ಕಾಯ್ತಾ ಇದ್ವು, ಈ ಥರದ್ದೆಲ್ಲ ಇದೆಲ್ಲ ಒಂದು ನಂಬಿಕೆ ಅಷ್ಟೇ. ಬಟ್ ಅದಕ್ಕೆ ತಕ್ಕಂಗೆ 7 ಹೆಡೆಯ ಘಟಸರ್ಪ ನಾಗರ ಕಲ್ಲು ಪತ್ತೆ ಆಗಿದೆ. ಆಮೇಲೆ ಇದು ಸಹಜವಾಗಿ ಹಳ್ಳಿ ಭಾಗದಲ್ಲೆಲ್ಲ ಈ ಥರದ ನಾಗರ ಕಲ್ಲುಗಳು ಇರುತ್ತವೆ. ನಾವೀಗಲೂ ಕೂಡ ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು ಮತ್ತೊಂದು ನೋಡ್ತಾ ಇರ್ತೀವಿ. ಬಟ್ ಅಲ್ಲಿ ಈ ಥರದ ಹಳೆ ಕಲ್ಲೊಂದು ಪತ್ತೆ ಆಗಿದೆ. ಈಗ ಈ ಥರದ ನಂಬಿಕೆ ಹೊಂದಂಥವ್ರಿಗೆ ನೋಡಿ ಘಟಸರ್ಪದ ಕಲ್ಲೆಲ್ಲ ಹಿಂಗಿದೆ ಅಂತ ಅಂದರೆ ಇಲ್ಲೆಲ್ಲ ಮುಂಚೆ ಹಾವಿತ್ತು ಅಂತ ಅವ್ರದ್ದೊಂದು ನಂಬಿಕೆ ಅಷ್ಟೆ. ಸೊ ಶೋಧದ ವೇಳೆ ಜಮೀನಿನಲ್ಲಿ ಹೀಗೆ ನಾಗರ ಮೂರ್ತಿ ಒಂದು ಪತ್ತೆ ಆಯಿತು. ಕಲ್ಯಾಣ ಚಾಲುಕ್ಯರ ಕಾಲದ ಘಟಸರ್ಪ ಕಲ್ಲು ಅಂತಲೂ ಕೂಡ ಇದನ್ನೀಗ ಹೇಳಲಾಗ್ತಾ ಇದೆ. 9ನೇ ದಿನದ ಉತ್ಖನನ ಕಾರ್ಯ ಕೂಡ ಇದೀಗ ಇವತ್ತು ಶುರು ಆಗಿದೆ ಅಂತ ಕಾಣಿಸುತ್ತೆ. ಸಂಜೀವ್ ಪಾಂಡ್ರೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜೀವ್ ಪಾಂಡ್ರೆ, ಬಹುಶಃ ಇವತ್ತು ಆ ದೇಗುಲದ ಬಳಿ ನಡೀತಾ ಇದ್ದಂಥ ಉತ್ಖನದ ಜೊತೆಗೆ ಈ ಅಕ್ಕಪಕ್ಕದ ಕೆಲ ಕಟ್ಟಡಗಳು, ಒಂದು ಮನೆಯಲ್ಲೇನೋ ಬಹಳ ಶಾಸನದ ಕಲ್ಲುಗಳು ಪತ್ತೆ ಆಗ್ತಾ ಇತ್ತು ಅನ್ನೋದು ಕೇಳ್ಪಟ್ವಿ. ಈಗ ಒಂದು ಜಮೀನಿನ ಬಳಿ ಹೀಗೆ ಕೆಲ ನಾಗರ ಕಲ್ಲುಗಳು ಪತ್ತೆ ಆಗಿರೋದು ಹೇಗೆ ಕಂಡು ಬರ್ತಾ ಇದೆ ಈ 9ನೇ ದಿನದ ಉತ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಗತಿ? ಹೌದು ಮಾಲ್ತೇಶ್, ಲಕ್ಕುಂಡಿ ಗ್ರಾಮದಲ್ಲಿ ಕ್ಷಣಕ್ಕೂ ಒಂದು ಕೌತುಕ ಮತ್ತು ವಿಸ್ಮಯವಾದಂತಹ ಪ್ರಕರಣಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಂದ್ರನ ಅಮರಾವತಿಗೆ ಮೀರಿಸಿದ್ದು ಈಗ ಲಕ್ಕುಂಡಿ ಅನ್ನುವಂಥದ್ದು ಏನು ಇದು ಮಾತಿದೆ, ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಸಿರಿ ಸಂಪತ್ತಿದೆ. ಇಲ್ಲಿನ ಸಿರಿ ಸಂಪತ್ತಕ್ಕೆ ಘಟಸರ್ಪಗಳು ಕಾಯ್ತಾ ಇದೆ ಅಂತ ಈಗಾಗಲೇ ಸಾಕಷ್ಟು ಗ್ರಾಮಸ್ಥರು ಕೂಡ ಹೇಳಿದರು, ಸಾಕಷ್ಟು ಸುದ್ದಿ ಕೂಡ ಆಗಿತ್ತು. ಈಗ ಅದಕ್ಕೆ ಪುಷ್ಟಿ ಎಂಬಂತೆ ಈ ಒಂದು ಲಕ್ಕುಂಡಿ, ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಒಂದು 7 ಸರ್ಪ ಇರುವಂಥ ಘಟಸರ್ಪದ ಒಂದು ಐತಿಹಾಸಿಕ ಮೂರ್ತಿಯನ್ನು ಪತ್ತೆಯಾಗಿದೆ. ಅದು ನಾವು ಈಗ ಅದೇ ಸ್ಥಳದಲ್ಲಿ ನಾವು ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಇದು 7 ಘಟಸರ್ಪ ಹೊಂದಿದಂಥ ಒಂದು ನಾಗರ ಶಿಲೆ ಇದು ಈಗಾಗಲೇ ಪತ್ತೆಯಾಗಿದೆ. ಇದು ಸಾಕಷ್ಟು ನೆಲದಲ್ಲಿ ಕೂಡ ಹೂತೋಗಿದೆ. ದೊಡ್ಡ ಪ್ರಮಾಣದ ಒಂದು ಶಿಲೆ ಇರ್ಬೋದು ಅಂತ ಹೇಳಾಗ್ತದೆ. ಇದು ವಿಜಯನಗರದ ಕಾಲದ್ದು ಅಂತ ಅನ್ನೋದು ಈಗಾಗಲೇ ಇತಿಹಾಸಕಾರರ ಒಂದು ಅಭಿಪ್ರಾಯ ಪಟ್ಟಿದ್ದಾರೆ. ಈಗ ನಡಬರ್ಕಿನ ಭಾಗದಲ್ಲಿ ದೊಡ್ಡ ಪ್ರಮಾಣದ ಹೆಡೆ ಇರುವಂಥದ್ದು, ಈ ಭಾಗದಲ್ಲಿ 3, ಈ ಭಾಗದಲ್ಲಿ 3. ಇದಕ್ಕೆ ಒಂದು 7 ಹೆಡೆ ಇರುವಂಥ ಘಟಸರ್ಪ ಈಗ ಐತಿಹಾಸಿಕ ಜೈನ ಬಸದಿ ಇದೆ. ಆ ಜೈನ ಬಸದಿಯಿಂದ 100 ಮೀಟರ್ ಏನು ದೂರದಲ್ಲಿ ಒಂದು ಬಾವಿ ಇದೆ. ಆ ಒಂದು ಷಣ್ಮುಖ ರವದಿ ಅನ್ನೋ ರೈತರ ಬಾವಿ ಪಕ್ಕದಲ್ಲಿ ಈ ಒಂದು ಶಿಲೆ ಪತ್ತೆಯಾಗಿದೆ. ಹೀಗಾಗಿ ಇದಕ್ಕೆ ಮತ್ತಷ್ಟು ಮಹತ್ವ ಹೆಚ್ಚಾಗಿದೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಯಾಕಂತಂದ್ರೆ ಈ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಿರಿ ಸಂಪತ್ತಿದೆ. 6 ರಾಜ್ಯರು ಆಳು ಹೋಗಿದ್ದಾರೆ. ಇಲ್ಲಿ ಸಾಕಷ್ಟು ಚಿನ್ನ, ವಜ್ರ, ವೈಡೂರುಗಳಿದ್ದಾವೆ. ಈಗಾಗಲೇ ಇವು ಇದೇವೆ ಅಲ್ಲಕ್ಕೆ ಸಾಕಷ್ಟು ಕೂಡ ಪತ್ತೆಯಾಗಿವೆ. ಯಾಕೆ ಚಿನ್ನ ಕೂಡ ಪತ್ತೆಯಾಗಿದೆ, ವಜ್ರ ವೈಡೂರು, ಹವಳ ಮುತ್ತುಗಳು ಕೂಡ ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ವಜ್ರ ವೈಡೂರು ಇದ್ದಾವೆ. ನಮ್ಮ ಊರಲ್ಲಿ ಒಂದು ಘಟಸರ್ಪ ಇವೆಲ್ಲವಕ್ಕೂ ಕೂಡ ಕಾಯ್ತದೆ ಅಂತೇಳಿ ಗ್ರಾಮಸ್ಥರು ಪದೇ ಹೇಳ್ತಾ ಇದ್ರು. ಅದಕ್ಕೆ ಪುಷ್ಟಿ ಎಂಬಂತೆ ಇವತ್ತು ಘಟಸರ್ಪದ ಏನು ಒಂದು ಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ, ಕುತೂಹಲಕ್ಕೂ ಕೂಡ ಕೆರಳಿಸಿದೆ. ಇದರ ಪಕ್ಕಕ್ಕೆ ಇರುವಂತದ್ದು ಇನ್ನೊಂದು ಇದೆ, ತೋರಿಸಿ ನೋಡಬಹುದು ಹಸಿರು ಕಲ್ಲಿನಲ್ಲಿ. ಇದಕ್ಕೆ ಕೂಡ 2 ಸರ್ಪ ಇರುವಂತ ಹೆಡೆ ಇರುವಂತದ್ದು ಒಂದು ಹಾವಿದೆ. ಅದರ ಪಕ್ಕದಲ್ಲಿ ಕೂಡ ಇದೆ. ಒಟ್ಟು ಇದೇ ಒಂದು ಜಾಗದಲ್ಲಿ ಒಂದು 5 ಒಂದು ಶಿಲೆಗಳು ಏನು ನಾಗರ ಹಾವಿನ ಚಿತ್ರ ಇರುವಂತೆ ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಇದು ಸಾಕಷ್ಟು ಕುತೂಹಲ ಕೂಡ ಕೆರಳಿದಂತಾಗಿದೆ. ಒಟ್ಟಾರೆಯಾಗಿ ಲಕ್ಕುಂಡಿಯಲ್ಲಿ ಸಿರಿ ಸಂಪತ್ತಿದೆ. ಆ ಒಂದು ಸಿರಿ ಸಂಪತ್ತಕ್ಕೆ ಏನು ಘಟಸರ್ಪಗಳು ಕಾಯ್ತಾ ಇದ್ದೇವೆ ಅಂತ ಹೇಳಲಾಗ್ತಿತ್ತು. ಅದಕ್ಕೆ ಪುಷ್ಟಿ ಎಂಬಂತೆ ಈಗ ಇವೆಲ್ಲವೂ ಕೂಡ ಪತ್ತೆ ಸಾಕಷ್ಟು ಕುತೂಹಲ ಮತ್ತು ಕೌತುಕ ವಿಸ್ಮಯ ಮೂಡಿಸಿ ಅಂತ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ಸಂಜೀವ್ ಪಾಂಡ್ರೆ.